ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ವಿಧವಾ ವೇತನ ಯೋಜನೆ ಅಂದರೆ ವಿಧವೆ ಆಗಿರ್ತಾರಲ್ವ, ಸೊ ಅವರು ಮಂತ್ಲಿ 800ನ ಪಡ್ಕೊಳ್ತಿರ್ತಾರೆ. ಸೊ ಅಂಥವರು ನೀವು ಕೂಡ ವಿಧವಾ ವೇತನ ಯೋಜನೆನ ಪಡ್ಕೋಬೇಕು ಅಂತಂದರೆ ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ, ಯಾರೆಲ್ಲ ಅರ್ಹರಿರ್ತಾರೆ, ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸ್ಲಿಕ್ಕೆ ವಯಸ್ಸಿನ ಮಿತಿ ಎಷ್ಟಿರಬೇಕು, ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಂದರೆ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅಂತ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ನೋಡ್ಕೊಳ್ಳಿ, ವಿಧವಾ ವೇತನ ಯೋಜನೆ ಇದ್ರ ಹೆಸರು ಬಂದ್ಬಿಟ್ಟು ಇಲ್ಲಿ ನೋಡ್ಕೊಳ್ಳಿ. 18ರಿಂದ 64 ವರ್ಷದೊಳಗಿನ ನಿರ್ಗತಿಕ ವಿಧವೆಯರಿಗೆ ವಿಧವೆ ವೇತನನ ಸರ್ಕಾರ 1 ಏಪ್ರಿಲ್ 1984ರಿಂದ ಇದನ್ನು ಜಾರಿಗೆ ತಂದೈತೆ. ಸೊ ಇಲ್ಲಿ ನೋಡ್ಕೊಳ್ಳಿ, ವಿಧವೆ ಅಂತಂದರೆ ಯಾರು? ಸೊ ವಿಧವೆ ಅಂತಂದರೆ ಪತಿನ ಕಳ್ಕೊಂಡಿರ್ತಾರೆ ನೋಡಿ, ಗಂಡನ ಕಳ್ಕೊಂಡಿರೋರು, ಅಥವಾ ಕಾನೂನಿನಲ್ಲಿ ಮೃತಪಟ್ಟಿರೋರಂತ ಕೇಳಿಸಿ ದಾಖಲೆ ಮಾಡಿರ್ತಾರಲ್ವ, ಅಂದರೆ ಅಲ್ಲಿ ಹೆಸರು ಬರ್ಸಿರ್ತಾರಲ್ವ. ವಿಧವೆ ಅಂತಂದರೆ ಮದುವೆ ಆಗಿ ಪತಿ ಇಲ್ದೇನೆ, ಅಂದರೆ ಮದುವೆ ಆದಮೇಲೆ ಪತಿನ ಕಳ್ಕೊಂಡಿರ್ತಾರಲ್ವ, ಸೊ ಅಂಥವ್ರಿಗೆ ವಿಧವೆ ಅಂತಾರೆ. ಸೊ ಈಗ ಅಂಥವ್ರಿಗೆ ಈಗ ವಿಧವಾ ವೇತನ ಯೋಜನೆ ಸಿಗುತ್ತೆ. ಸೊ ಹೆಂಗೆ ಸಿಗುತ್ತೆ ಅಂತ ಈಗ ಇಲ್ಲಿ ನೋಡ್ಕೊಳ್ಳಿ. ವಾರ್ಷಿಕ ಆದಾಯ ಎಷ್ಟಿರಬೇಕು ಅಂತಂದರೆ, ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ ಜೀವಿಸ್ತಿರ್ತಕ್ಕಂಥ ವಿಧವೆಯರು 32,000ಕ್ಕಿಂತ ಕಡಿಮೆ ಇರಬೇಕು. ನೀವು ಅಂದರೆ ಸಿಟಿನಲ್ಲಿರಿ ಅಥವಾ ಹಳ್ಳಿನಲ್ಲಿರ್ರಿ. ನೆಕ್ಸ್ಟು ಈಗ ಮೃತರಾಗಿರ್ತಾರಲ್ವ, ಸೊ ಅವ್ರದ್ದು ಈಗ ಪತಿ ಮೃತರಾಗಿದ್ದರೂ ಕೂಡ ವಾರ್ಷಿಕ ಆದಾಯ 32,000ಕ್ಕಿಂತ ಕಡಿಮೆನೇ ಇರಬೇಕು. ಈಗ ಹಂಗಿದ್ರೆ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಇದಕ್ಕೆ ಅಂತ ನೋಡೋದಾದರೆ, ಸೊ ವಿಧವೆ ಇರ್ತಾರಲ್ವ, ಸೊ ಅವ್ರದ್ದು ಕ್ಯಾಶ್ ಇನ್ಕಮ್ ಹೆಂಗಿರುತ್ತೆ, ಸೊ ಅದೇ ರೀತಿ ವಾಸಸ್ಥಳ ದೃಢೀಕರಣ ಪತ್ರ ಅಂತ ಇರುತ್ತೆ. ಆ ಒಂದು ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗುತ್ತೆ. ನೆಕ್ಸ್ಟ್ ವಯಸ್ಸಿನ ದೃಢೀಕರಣ ಪತ್ರ ಇದು ಬೇಕಾಗಿಲ್ಲ. ನೆಕ್ಸ್ಟು ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರಗಳು ಅಂತಿದೆ ಅಲ್ವಾ, ನಿಮ್ಮ ಒಂದು ಬ್ಯಾಂಕ್ ಖಾತೆ ಇರಬೇಕು, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅದು ಇರಲೇಬೇಕಾಗುತ್ತೆ ಯಾರು ವಿಧವೆಯರು ಇರ್ತೀರ. ನೆಕ್ಸ್ಟು ಇನ್ನೊಂದು ಏನಪ್ಪ ಅಂತಂದರೆ, ಡೆತ್ ಆಗಿರ್ತಾರಲ್ವ ಪತಿ, ಸೊ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿರಬೇಕು. ವಿಧವಾ ವೇತನ ಯೋಜನೆಗೆ ಅರ್ಜಿ ಹಾಕಬೇಕಂದ್ರೆ ಡೆತ್ ಸರ್ಟಿಫಿಕೇಟ್, ಮರಣ ಪ್ರಮಾಣ ಪತ್ರ ಅಂತ ಕರೀತಾರೆ, ಅದು ಇರಬೇಕು. ನೆಕ್ಸ್ಟ್ ಆಧಾರ್ ಕಾರ್ಡು, ಬ್ಯಾಂಕ್ ಖಾತೆ ವಿವರಗಳು, ಮತ್ತು ಬಂದುಬಿಟ್ಟು ವಾಸಸ್ಥಳ ದೃಢೀಕರಣ ಪತ್ರ ಮತ್ತು ಫೋಟೋಗಳು ಬೇಕಾಗುತ್ತೆ. ನೆಕ್ಸ್ಟು ಇದಕ್ಕೆ ಪಿಂಚಣಿ ಮೊತ್ತ ಎಷ್ಟಿರುತ್ತೆ ಮಂತ್ಲಿ ಅಂದರೆ ತಿಂಗಳು ಅಂತಂದರೆ 800 ರೂಪಾಯಿ ಕೊಡ್ತಾರೆ. ಹಾಗಿದ್ರೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು? ನಿಮ್ಮ ಒಂದು ಜಿಲ್ಲೆ ಒಳಗಡೆನೆ ಮತ್ತು ನಿಮ್ಮೊಂದು ಹೋಬಳಿ ಒಳಗಡೆನೆ. ಸೊ ಅರ್ಜಿದಾರರು ಇದು ಅಟಲ್ ಜನಸ್ನೇಹಿ ಕೇಂದ್ರ ಅಂತ ಇರುತ್ತೆ, ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ಅರ್ಜಿದಾರರು ಈ ಒಂದು ಅಟಲ್ ಜಿ ಜನಸ್ನೇಹಿ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಅರ್ಜಿನ ಸಲ್ಲಿಸ್ಬೋದು. ಸೊ ಬೇರೆ ಯಾರಿಗೋ ಕೊಟ್ಟರೆ ತುಂಬಾ ದುಡ್ಡು ತಿಂತಿರ್ತಾರೆ. ಸೊ ನೀವೇ ಹೋಗ್ಬಿಟ್ಟು ಡೈರೆಕ್ಟಾಗಿ ನಾನು ಹೇಳಿರ್ತಕ್ಕಂಥ ಇಷ್ಟನ್ನು ಕರೆಕ್ಟಾಗಿ ತೊಗೊಂಡೋಗಿ ನಿಮ್ಮ ಒಂದು ಅಟಲ್ ಜನಸ್ನೇಹಿ ಕೇಂದ್ರಕ್ಕೆ ನೀವು ಭೇಟಿ ನೀಡಿ ಅರ್ಜಿನ ಹಾಕಿದ್ರೆ, ಸೊ ಫ್ರೀಯಾಗಿ ₹1 ಖರ್ಚಿಲ್ದೇ ಸೊ ನಿಮಗೂ ಮಂತ್ಲಿ 800 ರೂಪಾಯಿ, ಅಂದರೆ ತಿಂಗಳು 800 ರೂಪಾಯಿ ನೀವು ಕೂಡ ಪಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಾಮೆಂಟು, ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ.